ಪ್ರೀತಿ ಎಂದೆಂದು ಇಂಪಾದ ಝೇಂಕಾರ ಪ್ರೇಮ ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಅಮಾವಾಸ್ಯೆಯ ಕತ್ತಲು ಸುತ್ತೆಲ್ಲ ಮುತ್ತಲು ಧಾತ್ರಿಯ ಕರೆ ತಲೆಯ ಭಯ ನೀರವತೆಯ ದಿಗಿಲು ಗುಳ್ಳೆ ನರಿಯೊಂದು ಉಯಿಲಿಡಲು ಎದ್ದೇನೋ ಬಿದ್ದೇನೋ ದೌಡಾಯಿಸಿ ಬಂದು ನಿಂತೆ ಅರಿಯದ ಮನೆ ಅಂಗಳದಲ್ಲಿ ಬಾನಿನ ಕಂದಿಲು ಬಾಗಿಲಲ್ಲಿ ಬೆಳಗುತ್ತಿದೆ ಕತ್ತಲೆಯಲ್ಲೂ ಆ ನಕ್ಷತ್ರದ ಕಣ್ಣುಗಳಲ್ಲಿ ನನ್ನ ರೂಪವ ಕಂಡೆ ನೀರಿಯ ನೆರಳು ಸರಿದೋಯ್ತು ಅಂದು ನಾನಿನ್ನೂ ಕಾಯುತ್ತಾ ನಿಂತಿರುವೆ ಅಲ್ಲೇ ಆ ಬಾನಿನ ಕಂದಿಲನ್ನು ಕಾಣಲು. ಯಾರಿಯದು? ಗೊತ್ತಿಲ್ಲ. ಬಾನಿನ ಕಂದಿಲು, ನಕ್ಷತ್ರದ ಕಣ್ಣುಗಳು. ಯಾರದು? ಭಾವನಾ? ಅವಳ ನೆನಪು ಈಗ ಯಾಕೆ ಮಾಡ್ತಿದ್ಯಾ? ಅವಳಲ್ದೆ ಇನ್ಯಾರಾದ್ರೂ ಲವರ್ ಇದ್ದಾರಾ? ಸವತಿ ಮತ್ಸರ ಇರಬೇಕಾದ್ದೆ. ಪ್ರೀತಿ ಇದ್ದಲ್ಲಿ ಅದು ಸಹಜ ಬಿಡು. ಇದೊಂದು ಕವನ ಅಷ್ಟೆ, ಯಾರನ್ನೂ ಉದ್ದೇಶಿಸಿ ಬರೆದಿದ್ದಲ್ಲ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದೊಂದು ಸೌಂದರ್ಯದ ಮೂರ್ತಿ ಇರುತ್ತೆ. ಅದು ಒಂದೊಂದು ಸಲ ಒಂದೊಂದು ಆಕಾರ ತಗೊಳುತ್ತೆ. ಆಗ ಭಾವಗಳು ಅಕ್ಷರದ ರೂಪದಲ್ಲಿ ಮೂಡುತ್ತೆ. ಸಾರಿ, ನಾನಿದನ್ನ ಲವ್ ಲೆಟರ್ ಅಂದ್ಕೊಂಡಿದ್ದೆ. ನಿನಗೆ ಲವ್ ಲೆಟ್ರಿಗೂ ಕವನಕ್ಕೂ ವ್ಯತ್ಯಾಸನೇ ಗೊತ್ತಿಲ್ವಾ? ನೀವೇನೇ ಬರೆದ್ರು ಅದು ನಂಗೆ ಲವ್ ಲೆಟರ್ ಆಗೇ ಕಾಣುತ್ತೆ. ಯಾಕೆ ಗೊತ್ತಾ, ನೀವು ಮೊದಲು ಒಂದು ಲವ್ ಮಾಡಿದ್ದೆ. ನೀನು ಪದೇ ಪದೇ ಅದನ್ನ ಜ್ಞಾಪಿಸೋದು ನನಗಿಷ್ಟ ಆಗಲ್ಲ. ಹೊಸ ಹೊಸ ವಿಷಯಗಳು ಬೇಕು. ನೀನು ಹೋಗೀಗ, ನಾನು ಡಿಸ್ಟರ್ಬ್ ಮಾಡಬೇಡ. ನಾನು ನಿಮ್ಗೆ ಹೆಲ್ಪ್ ಮಾಡ್ಲಾ? ಏನು ಮಾಡ್ತೀಯಾ? ಈ ಕವನನ ನಾನು ಪೂರ್ತಿ ಮಾಡ್ತೀನಿ. ಇದು ಪೂರ್ತಿ ಆಗಿದೆಯಲ್ಲ? ಹೇಗೆ ಶ್ಯಾಮ್? ಆ ಬಾನಿನ ಕಂದಿಲನ್ನು ಕಾಣಲು ಯಾಕೊಳಗೆ ಹೋಗ್ಬಾರ್ದು? ಅದಕ್ಕೆ ಅಮಾವಾಸ್ಯೆ ರಾತ್ರಿ ಅಂತಿತ್ತು. ಅದೊಂದು ಕನಸು ಅಷ್ಟೇ. ಕನಸಿನಲ್ಲಿ ಕಂಡು ರೂಪಾನ, ಜಾಗನ, ನಮ್ಮಲ್ಲಿರೋ ಒಂದು ಸೆನ್ಸು ಹುಡುಕ್ತಾ ಇರುತ್ತೆ. ನಾನು ಕನಸಿಗೆ ಮಹತ್ವ ಕೊಡಲ್ಲ. ಏನೇ ಇದ್ರೂ ವಾಸ್ತವವಾಗಿ ಮಾತ್ರ ಬೆಲೆ ಕೊಡ್ತೀನಿ. ಈಗ ನೀವು ನನ್ನ ಮುಂದೆ ಇದ್ದೀರಾ, ನೀವು ನನ್ನ ಹತ್ರ ಮಾತಾಡಬೇಕು. ಏನು ಮಾತಾಡಬೇಕು? ನಿಮ್ಮ ಬಗ್ಗೆ, ನನ್ನ ಬಗ್ಗೆ, ನಮ್ಮಿಬ್ರು ಬಗ್ಗೆ, ನಮ್ಮಿಬ್ರು ಪ್ರೀತಿ ಪ್ರೇಮದ ಬಗ್ಗೆ. ಕರೆದಿದ್ನೇ ಕರೆದ್ರೆ ಅದು ಕರ್ಕೋಗ್ಬಿಡತ್ತೆ. ಕರ್ಕೋಗೋದಕ್ಕೆ ಅದೇನು ಕೋಡ್ಬೇಳೆ ಅಲ್ಲ. ಪ್ರೀತಿ ಪ್ರೇಮ ಅನ್ನೋದು ಶ್ರೀಗಂಧ ಇದ್ದ ಹಾಗೆ, ತೇದಿದಷ್ಟು ಸುಗಂಧ ಬೀರತ್ತೆ. ಬನ್ನಿ ಶ್ಯಾಮ್, ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ. ಬೇಡ, ನಾವಿಬ್ರು ಹೊರಗಡೆ ತಿರುಗಾಡೋದು ಒಳ್ಳೇದಲ್ಲ. ಯಾಕೆ? ಒಂದು ಗಂಡು ಹೆಣ್ಣು ಸುತ್ತಾಡಿದ್ರೆ ಜನ ಏನಂತಾರೆ? ಈ ವಿಷಯ ನಿಮ್ಮ ತಂದೆ ತಾಯಿಗೆ ಗೊತ್ತಾದರೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ವಾ? ನಮ್ಮ ತಾಯಿಗೆ ಅದೆಲ್ಲ ಏನು ಅನ್ಸಲ್ಲ. ನಮ್ಮದು ಲವ್ ಮಾಡೋ ವಯಸ್ಸು. ಲವ್ವಲ್ಲಿರೋ ಥ್ರಿಲ್ನ ನಾವು ಅನುಭವಿಸ್ಬೇಕು. ಬನ್ನಿ ಶ್ಯಾಮ್, ಬೇಗ ಹೋಗೋಣ. ಎಲ್ಲಿಗೆ? ರಂಗನತಿಟ್ಟಿಗೆ. ನಾನು ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೀನಿ. ಅಲ್ಲ, ಅಂಥದ್ದೇನು ವಿಶೇಷ ಇದೆ? ನಮ್ಮ ಹಾಗೆ ಜೋಡಿ ಹಕ್ಕಿಗಳು ಬಂದಿರುತ್ತೆ. ನಾಳೆ ನಿಮ್ಮ ಅಮ್ಮ ಇಲ್ಲಿಗೆ ಬರ್ತಿದ್ದಾರೆ. ಅವ್ರು ಇಲ್ಲಿಗೆ ಬಂದಾಗ ನಾವಿಬ್ಬರು ಇಲ್ಲದೆ ಇದ್ದರೆ
ಅದು ಚೆನ್ನಾಗಿರತ್ತಾ? ಮುರಳಿ, ಸ್ವಲ್ಪ ದಿನದಿಂದ ನಾನು ಗಮನಿಸ್ತಾನೆ ಇದ್ದೀನಿ, ತುಂಬ ಬೇಜಾರಲ್ಲಿರ್ತೀಯಲ್ಲ. ಅಪರ್ಣ ಏನಾದ್ರು ಅನ್ಲ? ಛೇ, ಹಾಗೇನಿಲ್ಲ ಅತ್ತೆ. ನಾನೇ ತಪ್ಪು ಮಾಡ್ದೇನೋ ಅಂತ ಅನಿಸ್ತಾ ಇದೆ. ಯಾವ ವಿಷಯದಲ್ಲಿ? ಅಪರ್ಣ ವಿಷಯದಲ್ಲಿ. ಮುರಳಿ, ಅಪರ್ಣ ಅಪ್ಪಟ ಚಿನ್ನ ಕಣೋ. ನನ್ಗದ್ರಲ್ಲೇನೂ ಅನುಮಾನ ಇಲ್ಲ. ಮತ್ತೆ ಮನ್ಸಿಲ್ದೆ ಒತ್ತಡದಿಂದ ಈ ಮದುವೆಗೆ ಅವಳು ಒಪ್ಪಿದ್ದಾಳೆ. ಮುಂದೆ ಅವಳು ಸಂತೋಷವಾಗಿರ್ತಾಳ. ಯಾಕಿರಲ್ಲ? ಕುದುರೆನ ನೀರ್ ಹತ್ರ ಕರ್ಕೊಂಡು ಹೋಗ್ಬೋದು, ಆದರೆ ಕುಡ್ಸೋಕ್ಕಾಗಲ್ಲ ಅಂತಾರಲ್ಲ, ಹಾಗೆ ಬಲವಂತದಿಂದ ಮದುವೆ ಆಗಬಹುದು, ಆದರೆ ಮನಸ್ಸನ್ನ ಒಲಿಸ್ಕೊಳಕ್ಕಾಗತ್ತಾ? ಮದುವೆ ಆದ್ಮೇಲೆ ಅವಳು ಮನ್ಸು ಒಲಿಯತ್ತೆ ಬಿಡೋ. ಬಲವಂತದಿಂದ ಮದುವೆ ಆದ್ನಲ್ಲ ಅನ್ನೋದು ಜೀವನ ಪರ್ಯಂತ ನನ್ನ ಮನಸ್ಸಿನಲ್ಲಿ ಕೊರಿತಾನೆ ಇರುತ್ತೆ. ನನಗೆ ಯಾಕೋ ಈ ಮದುವೆ ಆಗದೆ ಇರೋದೇ ಒಳ್ಳೇದು ಅನಿಸ್ತಾ ಇದೆ. ಮುರಳಿ, ಅವಳನ್ನ ಮದುವೆ ಆಗಬೇಕು ಅಂತ ಇಷ್ಟಪಟ್ಟವ್ ನೀನು, ಈಗಾಗಲ್ಲ ಅಂದರೆ ಹೇಗೋ? ಅವಳು ನನ್ನ ಇಷ್ಟಪಟ್ಟು ಮದುವೆ ಆಗಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಇತ್ತು, ಈಗಲೂ ಅದೇ ಇದೆ. ಮುರಳಿ, ನೀನು ಓದ್ದವನು, ಪ್ರಪಂಚ ತಿಳಿದಿರೋನು, 4-6 ಜನ ಜೊತೆ ಓಡಾಡಿರೋನು. ನಿನಗೆ ಅರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಅಪರ್ಣ ತಾತ ಮಕ್ಕಳೇ ತನ್ನ ಜೀವನ ಅಂತ ತಿಳ್ಕೊಂಡಿರೋಳು. ಸಂಸಾರ ಮದುವೆ ಅಂತ ಅವಳು ಯಾವತ್ತೂ ಯೋಚನೆ ಮಾಡಿದವಳೇ ಅಲ್ಲ. ಹೇಗೋ ಮದುವೆಗೆ ಒಪ್ಕೊಂಡಿದ್ದಾಳೆ. ಈಗ ನೀನು ಬೇಡ ಅಂದರೆ ಅವಳು ಜೀವನ ಪರ್ಯಂತ ಮದುವೆ ಮಾಡ್ಕೊಳ್ಳೋದೇ ಇಲ್ಲ, ಬಾಳೆಲ್ಲ ಒಂಟಿಯಾಗೇ ಇದ್ಬಿಡ್ತಾಳೆ. ಆದರೂ ಅತ್ತೆ, ಮನಸ್ಸಿಲ್ಲದ ಮದುವೆ ಎಷ್ಟು ದಿನ ಅಂತ ಉಳಿಯುತ್ತೆ? ನೀನು ಸ್ವಲ್ಪ ಅನುಸರಿಸ್ಕೊಂಡು ಹೋದರೆ ಎಲ್ಲ ಸರಿ ಹೋಗುತ್ತೆ. ಅವಳಿಗೆ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂದಮೇಲೆ ಅವಳ ಮನಸ್ಸಲ್ಲಿ ನಿನಗೆ ಸ್ಥಾನ ಇರುತ್ತೆ. ಮದುವೆ ನಾಳೆನೇ ಅಲ್ವಲ್ಲ, ಬೇಕಾದಷ್ಟು ಟೈಮ್ ಇದೆ. ಅಷ್ಟರಲ್ಲಿ ಅವಳು ನಿನ್ನ ಪ್ರೀತಿಸೋಕೆ ಶುರು ಮಾಡ್ತಾಳೆ ಅನ್ನೋ ಭರವಸೆ ನನಗಿದೆ ಮುರಳಿ. ಕ್ಷಣದಲ್ಲಿ ಹುಟ್ಟೋ ನೀರಿನ ಗುಳ್ಳೆ ಶಾಶ್ವತ ಅಲ್ಲ, ನಿಧಾನವಾಗಿ ಅರಳೋ ಪ್ರೀತಿನೇ ಶಾಶ್ವತ ಕಣೋ. ಹಾಲು ತಗೊಳ್ಳಿ. ಥ್ಯಾಂಕ್ ಯು. ಹೌದು, ನೀನು ಕುಡಿ ಅಲ್ವಾ? ಇಲ್ಲ, ನಾನು ಆಮೇಲೆ ಕುಡಿತೀನಿ. ನಿನ್ನ ಕಪ್ ತರಲೇ ಅಲ್ಲ? ಅಡುಗೆ ಮನೇಲಿದೆ, ನಾನು ಅಲ್ಲೇ ಹೋಗಿ ಕುಡಿತೀನಿ. ಬೇಡ ಬಿಡು, ಇದರಲ್ಲೇ ಕುಡಿ. ಅಯ್ಯೋ, ಇದು ನಿಮಗೆ ಸರಿಯಾಗಿದೆ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನ ಈಗಲಿಂದಾನೇ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಹಾಲಲ್ಲಿ ಏನ್ರಿ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಹಾಲಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದರಲ್ಲೂ ಅಡ್ಜಸ್ಟ್ ಮಾಡೋದನ್ನ ಈಗಲಿಂದಾನೇ ಕಲ್ತ್ಕೊಂಡ್ರೆ ಮುಂದೆ ಸಂಸಾರ ತುಗ್ಸೋದು ತುಂಬಾ ಈಸಿ ಆಗುತ್ತೆ. ಸರಿ, ನಾನು ಹೋಗಿ ಇನ್ನೊಂದು ಗ್ಲಾಸ್ ತರ್ತೀನಿ. ಬೇಡ, ನೀನ್ ಇದ್ರಲ್ಲೇ ಕುಡಿ, ನನಗೂ ಕೊಡು. ಅಯ್ಯೋ, ಎಂಜಿಲ್ ಆಗತ್ತೆ. ನನಗೆ ಹಿತವಾಗತ್ತೆ. ರಸಿಕತೆಗೇನು ಕಮ್ಮಿ ಇಲ್ಲ. ಸರಿ, ಮೊದಲು ನೀವು ಕುಡೀರಿ, ಆಮೇಲೆ ನಾನು ಕುಡಿತೀನಿ. ಮೊದಲು ನೀನು ಕುಡಿ, ಆಮೇಲೆ ನಾನು ಕುಡಿತೀನಿ. ಏನ್ ನಡೀತಾ ಇದೆ ಇಲ್ಲಿ? ನಿಮಗೆ ಯಾರ್ದು ಭಯ ಭೀತಿ ಇಲ್ವಾ? ಇದು ಹಾಲು, ವಿಷ ಅಲ್ಲ. ಇದನ್ ಕುಡಿಯಕ್ಕೆ ಯಾಕೆ ಭಯ ಪಡಬೇಕು? ತಗೊಳ್ಳಿ ಶ್ಯಾಮ್. ಶ್ಯಾಮ್, ನೀವು ವಿದ್ಯಾವಂತರು, ಮೇಲಾಗಿ ಸಾಹಿತಿ, ಸಂಯಮದಿಂದ ಇರ್ತೀರಾ ಅಂತ ಅನ್ಕೊಂಡಿದ್ದೆ. ಇದು ಸಭ್ಯರ ಲಕ್ಷಣ ಅಲ್ಲ. ಸಭ್ಯತೆ ಬಗ್ಗೆ ಮಾತಾಡೋ ಹಕ್ಕು
ನಿನಗಿಲ್ಲ. ನೀನೇನ್ ಮಾಡ್ತಿದೆ ಅಂತ ತಿರುಗಿ ನೋಡು. ನಾನ್ ತಿರುಗಿ ನೋಡ್ಬೇಕಾ? ನಾನ್ ಯಾಕೆ ನೋಡ್ಬೇಕು? ನಾನ್ ಬಂದ ದಾರಿ ಸರಿಯಾಗೇ ಇದೆ. ಹಾ, ನಾನ್ ನಿಮ್ಮ ಅಪ್ಪನ್ನ ಡೈವೋರ್ಸ್ ಮಾಡಿ ಬೇರೆ ಮದ್ವೆ ಮಾಡ್ಕೊಂಡೆ. ಯಾಕೆ? ನಿನ್ನ ತಂದೆ ಅಂದ್ರೆ ನನ್ನ ಗಂಡ ಅನ್ಸ್ಕೊಂಡಿದ್ದವನ ಗುಣ ನಡತೆ ನನಗಿಷ್ಟ ಆಗ್ಲಿಲ್ಲ. ನನ್ನನ್ನ ಮಾನಸಿಕವಾಗಿ ಕೊಲ್ತಾ ಬಂದ್ರು. ನಾನು ಸಾಯ್ತಾನೆ ಇದ್ದೆ. ನಿನ್ನ ಬೆಳೆಸೋಕೆ ನಾನು ಆ ನಿರ್ಧಾರ ತಗೋಬೇಕಾಗಿತ್ತು. ನೀನು ಆ ವಾತಾವರಣದಲ್ಲಿ ಅವ್ರ ನೆರಳಲ್ಲಿ ಬೆಳೆದಿದ್ರೆ ತಪ್ಪಾಗಿ ಬೆಳೀತಿದ್ದೆ. ನನ್ನ ನೆರಳಲ್ಲಿ ಬೆಳೆದಿರೋದ್ರಿಂದಲೇ ನೀನ್ ಸ್ವಲ್ಪನಾದ್ರೂ ತಂಪಾಗಿದ್ಯ. ನೀನ್ ನಿನ್ ತಂದೆ ಕಡೆ ನಿಂತು ನನ್ನ ನೋಡ್ತಾ ಇದೀಯ. ಅದಕ್ಕೆ ನಾನು ಮಾಡೋದೆಲ್ಲ ನಿನಗೆ ತಪ್ಪಾಗೇ ಕಾಣಿಸ್ತಾ ಇದೆ. ಅದೇ ನೀನ್ ನನ್ನ ಕಡೆಗೆ ನಿಂತು ಅವ್ರನ್ನ ನೋಡಿದ್ರೆ ಅವ್ರ ನಿಜ ರೂಪ ಏನು ಅನ್ನೋದು ಗೊತ್ತಾಗತ್ತೆ. ತಪ್ಪು ಸರಿ ಅನ್ನೋ ಪರಿಜ್ಞಾನನೇ ನಿನಗಿಲ್ಲ. ಇದೆಲ್ಲ ನಿನಗೆಲ್ಲಿಂದ ಗೊತ್ತಾಗತ್ತೆ? ಎಷ್ಟೇ ಆದ್ರೂ ನಿಮ್ಮ ಅಪ್ಪನ ರಕ್ತ ಅಲ್ವಾ ನಿನ್ ಮೈಯಲ್ಲಿ ಹರಿತಾ ಇರೋದು. ಆ ಗುಣ ಎಲ್ಲಿಂದ ಹೋಗುತ್ತೆ? ಯಾವತ್ತಿದ್ರೂ ನಾಯಿ ಬಾಲ ಡೊಂಕು ಡೊಂಕೇನೆ. ಶರಾವತಿ, ಸುಮ್ಮನೆ ಯಾಕೆ ಅವಳ ಮೇಲೆ ರೇಗಾಡ್ತಿದ್ಯಾ? ಅವಳಿಗೆ ಮಾಡಬಾರ್ದು ಏನ್ ಮಾಡಿದಾಳೆ? ನೋಡಿ, ದಯವಿಟ್ಟು ನೀವು ಈ ವಿಷಯಕ್ಕೆ ತಲೆ ಹಾಕ್ಬೇಡಿ. ಅವಳು ನನ್ನ ಮಗಳು ದಾರಿ ತಪ್ಪಿದಾಳೆ ಅಂದ್ರೆ ತಾಯಿ ಕರಳಿಗೆ ನೋವಾಗೋದು. ತಾಯಿ ಕರಳಂತೆ. ಒಂದಿನಾದ್ರೂ ನೀ ನನ್ನ ತಾಯಿ ಪ್ರೀತಿಯಿಂದ ನೋಡಿದ್ಯಾ? ನೋಡ್ಕೊಳ್ತಾ ಇದ್ದೆ. ನೀನ್ ಚಿಕ್ಕ ಮಗು ಇದ್ದಾಗ ನಿನಗ್ ಬುದ್ಧಿ ಬರ್ತಿದ್ದ ಹಾಗೇನೆ ನಾನ್ ನಿಲ್ಸ್ಬಿಟ್ಟೆ. ಯಾಕೆ ಗೊತ್ತಾ? ಹೆಣ್ಣಿಗೆ ಪ್ರೀತಿ ಅನ್ನೋದೇ ದೌರ್ಬಲ್ಯ. ಆ ಪ್ರೀತಿ ಅನ್ನೋದು ಏನು ಅಂತ ನಿನಗ್ ಗೊತ್ತಾಗಬಾರ್ದು ಅಂತಾನೆ ನಾನು ಪ್ರಯತ್ನ ಪಡ್ತಿದ್ದೆ. ಕೊನೆಗೂ ನೀನು ಆ ಕಂದಕದಲ್ಲೇ ಹೋಗ್ಬಿದ್ಬಿಟ್ಟೆ. ಸೌಂದರ್ಯ, ಪ್ರೀತಿ ಅನ್ನೋದು ಯೌವನದ ಆಕರ್ಷಣೆ. ಮದುವೆ ಅನ್ನೋದು ಗಂಡು ಹೆಣ್ಣು ಕೂಡಿ ಬಾಳಕ್ ಮಾಡೋ ವ್ಯವಹಾರ. ಅದಕ್ಕೆ ಮೊದಲೆಲ್ಲ ನಡೆಯೋದು ನೋಡಿ, ನೀವು ಆವೇಶದಲ್ಲಿ ನಿಮಗೇನು ಸರಿ ಅನಿಸ್ತೋ ಅದನ್ನ ಮಾತಾಡಿದ್ದೀರಾ. ನಾವಿಬ್ರು ನಿಮ್ಮ ಒಪ್ಪಿಗೆ ತಗೊಂಡೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನೀನು ಈ ಮದ್ವೆಗೆ ಒಪ್ಪದೇ ಇದ್ರು ನಾನು ಇವ್ರನ್ನೇ ಮದ್ವೆ ಆಗೋದು. ಇವ್ರ ಹತ್ರ ಏನ್ ಮಾತು? ಬನ್ನಿ ಶ್ಯಾಮ್. ನಾನು ಕಣ್ ಮುಚ್ಕೊಂಡಿರ್ತೀನಿ. 10 ನಿಮಿಷಕ್ಕೆ ನೀವೆಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳ್ಳಿ. ನಿಂಗೆ ನಂಬಕ್ಕಾಗಲ್ಲ. ನೀನ್ ಎಲ್ಲಾದ್ರೂ ಕಣ್ಬಿಟ್ಟು ನೋಡಿದ್ರೆ ನೀನ್ ಕಣ್ ಮುಚ್ಕೊಂಡು ಆ ಮರದ ಹತ್ರ ಹೋಗಿ ನಿಂತ್ಕೊಂಡಿರೋ. ಅಷ್ಟೊತ್ತಿಲ್ ನಾವೆಲ್ಲಾದ್ರೂ ಬಚ್ಚಿಟ್ಕೊಂತೀವಿ. ಹಾ ಆಯ್ತು, ಹಂಗೆ ಆಗ್ಲಿ. 1 2 3 4 5 6 7 8 9 10. ಔಟ್ ಆಗ್ಬಿಟ್ಯಾ? ಅಕ್ಕ ಅಕ್ಕ, ಇದು ಯಾರ ಫೋಟೋ ಅಕ್ಕ? ಅದು ಫೋಟೋ ನೋಡ್ಕೊಂಡು ಯಾಕಕ್ಕ ಅಳ್ತಾ ಇದ್ದೆ? ಲವ್ವರಾ? ಫೋಟೋ ಇಟ್ಕೊಂಡು ಅಳ್ಬೇಕು ಅಂದ್ರೆ ಅವನಿಗೆ ಮೋಸ ಮಾಡಿರ್ಬೇಕು. ಯಾರಂತ ಹೇಳು, ತಾತನ ಹತ್ರ ಹೇಳಿ ಅವ್ನ್ಗೆ ಎಳ್ಕೊಂಡ್ ಬಂದು ನಾವೆಲ್ಲ ಮದ್ವೆ ಮಾಡಿಸ್ಬಿಡ್ತೀವಿ. ಸುಮ್ಮನಿರೋ ಕಪಿಗಳ. ಒಂದ್ ಫೋಟೋ ನೋಡಿದ ತಕ್ಷಣ ಏನೆಲ್ಲ ಕತೆಗಳನ್ನ ಕಟ್ತಾ ಇದ್ದೀರಾ? ನೀವೆಲ್ಲ ಮಕ್ಕಳಲ್ಲ, ಮುದುಕ ತರ ಆಡ್ತಾ ಇದ್ದೀರಾ. ಲವ್ವು ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹೋಗ್ರೋ. ಹೋಗ್ತೀವಿ, ಆದ್ರೆ ಒಂದು ಅನುಮಾನ ಕ್ಲಿಯರ್ ಆಗ್ಬೇಕಷ್ಟೇ. ಏನದು? ಯಾಕೆ ಅಳ್ತಾ ಇದ್ದೆ?
ನಮ್ಮ ಅಕ್ಕ ಅಳೋದ್ ನೋಡಿ ನಾವೆಲ್ಲ ಸುಮ್ಮನಿರಕ್ಕಾಗತ್ತಾ? ಎಲ್ರು ಅಳ್ರು. ನಿಮ್ ಕೈ ಸಿಕ್ಕಾಕೊಂಡ್ಬಿಟ್ರೆ ಅವ್ರ ಜನ್ಮನ ಜಾಲಾಡ್ಸ್ಬಿಡ್ತೀರಾ. ಈ ಕಥೆಯಲ್ಲಿ ನಾಯಕಿಗೆ ತುಂಬಾ ಕಷ್ಟ ಬರುತ್ತೆ. ಅವಳ ತಂದೆ ತಾಯಿ ಸತ್ತು ಹೋಗ್ತಾರೆ, ಅವಳ ಗಂಡ ಅವಳನ್ನ ಬಿಟ್ಟು ಹೊರಟೋಗ್ತಾನೆ, ಇದ್ದೊಬ್ಬ ಮಗನು ಕುಡ್ಕ ಆಗ್ಬಿಡ್ತಾನೆ. ಅದಕ್ಕೆ ನನ್ನ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಸ್ಟೋರಿ ಕತೆ ಓದುವಾಗ ಅಳು ಬರೋದ್ ಸರಿ, ಆದ್ರೆ ಈ ಫೋಟೋ ಹೇಗ್ ಬಂತು? ಇದು ಲೈಬ್ರರಿಯಿಂದ ತಂದ ಪುಸ್ತಕ. ಫೋಟೋ ಅದ್ರ ಒಳಗಿತ್ತು. ಈಗೆಲ್ರಿಗೂ ಸಮಾಧಾನನಾ? ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ, ಹೋಗಿ. ಮನೆ ಅಂದಮೇಲೆ ಸಣ್ಣ ಪುಟ್ಟ ಗಲಾಟೆ ಆಗತ್ತೆ. ಅದಕ್ಕೆ ಬೇಜಾರಾಯ್ತಾ? ಬೇಜಾರು ಮಾಡ್ಕೊಳ್ಳೋದ್ರಿಂದ, ಸಿಟ್ಟಾಗೋದ್ರಿಂದ ಯಾವ ಸಮಸ್ಯೆನೂ ಪರಿಹಾರ ಆಗಲ್ಲ. ಇಷ್ಟಕ್ಕೆಲ್ಲ ನಾನೇ ಕಾರಣ. ನಾನು ಕೂಡ. ಇದರಲ್ಲಿ ಯಾರ ತಪ್ಪು ಇಲ್ಲ. ಪರಿಸ್ಥಿತಿ ವ್ಯತಿರಿಕ್ತವಾಗಿದೆ. ಎಲ್ರಿಗೂ ಸರಿಯಾಗೋ ಹಾಗೆ ನಡ್ಕೊಂಡ್ರೆ ಪರಿಸ್ಥಿತಿ ತಿಳಿ ಆಗತ್ತೆ. ಬೇರೆಯವ್ರ ಇಷ್ಟಕ್ಕೆ ಸರಿಯಾಗಿ ನಾವೊಂದು ಹಂತದ ತನಕ ನಡ್ಕೋಬಹುದು. ಈಗ ನಮ್ಮ ಮುಂದೆ ನಮ್ಮ ಬದುಕಿದೆಯಲ್ಲ. ನನ್ನಿಂದ ನಿಮಗೆ ಮತ್ತೆ ಮತ್ತೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ಮೊದಲಾಗಿದ್ರೆ ಪರವಾಗಿಲ್ಲ, ಇಬ್ಬರ ಮನಸ್ಸನ್ನು ಹಿಡಿತಲ್ಲಿಟ್ಕೋಬೋದಾಗಿತ್ತು, ಬದಲಾಯಿಸ್ಕೋಬೋದಾಗಿತ್ತು. ಈಗ ಪಲಾಯನವಾದ ಮಾಡಿದ್ರೆ ನಾನು ದ್ರೋಹಿ ಅನ್ಸ್ಕೊತೀನಿ. ನಾನ್ ಸಾಯ್ಬೋದು, ನನ್ನ ವ್ಯಕ್ತಿತ್ವ ಸಾಯ್ಬಾರ್ದು. ಯಾಕೆ ಇಂತ ಮಾತಾಡ್ತಾ ಇದ್ದೀರಾ? ಮನಸ್ಸಿನಲ್ಲಿ ಇದನ್ನ ಹೇಳ್ಕೊಂಡ್ರೆ ಹೃದಯದ ಭಾರ ಕಮ್ಮಿ ಆಗತ್ತೆ. ನನಗೆ ನೀನಿಲ್ದೆ ಬದುಕಿಲ್ಲ ಸೌಂದರ್ಯ. ಅದಕ್ಕೆ ನೀವು ಎಷ್ಟು ಜನರನ್ನ ಎದುರಾಕೋತೀರಾ? ಸಮಜಾಯಿಸ್ತೀನಿ. ನೀವು ಹೇಳಿದ ಪ್ರಕಾರ ಇದಕ್ಕೆ ನಿಮ್ಮ ತಾಯಿ ಒಪ್ಪಲ್ಲ. ಅವ್ರು ಇಷ್ಟು ವಿರೋಧವಾಗಿ ಹೋದ್ರೆ ಅವ್ರ ಮನ್ಸಿಗೆ ನೋವಾಗತ್ತೆ. ಅವಳು ನನ್ನನ್ನ ಹೆತ್ತು ಹೊತ್ತು ಸಾಕಿ ಸಲಹಿದಾಳೆ. ಅವಳಿಗೆ ಸಂಕಟ ಕೊಡೋದು ನನಗಿಷ್ಟ ಇಲ್ಲ. ಹೆತ್ ಕರಳಿಗೆ ನೋವಾಗದೇ ಇರೋ ಹಾಗೆ ನಡ್ಕೊಳ್ಳೋದು ಮಕ್ಕಳ ಧರ್ಮ ಕೂಡ. ಆ ಜವಾಬ್ದಾರಿ ನನಗಿದೆ. ನಾನು ಸಮಯ ನೋಡಿ ಅವ್ರನ್ನ ಒಪ್ಪಿಸ್ತೀನಿ. ಅವ್ರ ಮನ್ಸಲ್ಲಿ ಇನ್ನು ಭಾವನಾನೇ ಇರ್ಬೋದು. ಭಾವನಾನ ನಾನ್ ದೂರ ಮಾಡಿಲ್ಲ. ಅವಳ ಅಭಿಲಾಷೆನೆ ಅವಳನ್ನ ನನ್ನಿಂದ ದೂರ ಎಳ್ಕೊಂಡು ಹೋಯ್ತು. ಇದು ಅಮ್ಮನಿಗೆ ಅರ್ಥ ಆಗೋ ಹಾಗೆ ಮಾಡ್ಬೇಕು. ಹಾಗೆ ಮಾಡಿದ್ರೆ ಅತ್ತೆ ಒಪ್ಪುವುದು. ಅದ್ ಹೇಗೆ ಹೇಳ್ತೀಯ? ಯಾವ ತಾಯಿನೋ ತನ್ನ ಮಗ ಬ್ರಹ್ಮಚಾರಿ ಆಗಿರೋದನ್ನ ನೋಡಕ್ ಬಯಸಲ್ಲ.